ನಿಜಕ್ಕೂ ನಾವು ತಿಂತಾ ಇರುವಂತಹ ಹಣ್ಣು ತರಕಾರಿಗಳಲ್ಲಿ ಕೃತಕ ಬಣ್ಣವನ್ನು ಬಳಸಲಾಗ್ತಾ ಇದೆಯಾ? ಬೇಸಿಗೆಯ ತಾಪವನ್ನು ಕಡಿಮೆ ಮಾಡ್ತಾ ಇರುವಂಥ ರಸಭರಿತವಾದಂಥ ಕಲ್ಲಂಗಡಿಯ ಕೆಂಪು ಬಣ್ಣ ರಾಸಾಯನಿಕದಿಂದ ಬಂದಿರುವಂಥದ್ದೇ. ರೈತರು ತರಕಾರಿ ಹಣ್ಣುಗಳಿಗೆ ಹಾರ್ಮೋನ್ ಇಂಜೆಕ್ಷನ್ನು ಮಾಡ್ತಾ ಇದ್ದಾರೆಯೇನೋ? ಹಚ್ಚ ಹಸುರಿನ ಕಂಗೊಳಿಸುವ ಬಟಾಣಿ ಕ್ಯಾಪ್ಸಿಕಮ್ಗಳ ಹಿಂದಿನ ರಹಸ್ಯ ಆದರೂ ಏನು? ಸೇಬು, ಮಾವು, ಕಿತ್ಲೆ ಹಣ್ಣಿನಂಥ ಹಣ್ಣುಗಳನ್ನು ತಾಜಾ ಆಗಿ ಕಾಣಲಿಕ್ಕೆ ಮಾರಣಾಂತಿಕವಾದಂಥ ರಾಸಾಯನಿಕವನ್ನು ಬಳಸಲಾಗ್ತಾ ಇದೆ. ಬನ್ನಿ, ಇಂಥದೊಂದು ಗುಲ್ಲು ರಾಜ್ಯದಲ್ಲಿ ಎದ್ದಿರುವಾಗಲೇ ಇದರ ಫ್ಯಾಕ್ಟ್ ಚೆಕ್ ಅನ್ನ ಹಸಿರುವಾಸಿ ನಿಮ್ಮ ಮುಂದೆ ಇಡ್ತಾ ಇದೆ. ನಮಸ್ಕಾರ, ನಾನು ರಾಧಾಕೃಷ್ಣ ಬಡ್ತಿ. ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ. ಹೌದು, ರೈತರ ಉತ್ಪನ್ನಗಳ ವಿರುದ್ಧ ಹಬ್ಬಿರುವಂಥ ಗುಲ್ಲು ಈ ಸುದ್ದಿಗಳಲ್ಲೂ ಸತ್ತಿವೆ ಅನ್ನುವಂಥ ಅನುಮಾನವನ್ನು ಹುಟ್ಟಿಸ್ತಾ ಇದೆ. ವಾಸ್ತವ ಸಂಗತಿಗಳ ಕುರಿತು ಹಸಿರುವಾಸಿ ನಡೆಸಿದ ಫ್ಯಾಕ್ಟ್ ಚೆಕ್ಕನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸ್ನೇಹಿತರೆ. ಆವಾಗ ಅದರಲ್ಲೂ ಸೋಷಿಯಲ್ ಮೀಡಿಯಾಗಳು ಅತ್ಯಂತ ಬಲಗೊಂಡ ನಂತರದಲ್ಲಿ ಇಂಥ ವಿಚಿತ್ರವಾದಂಥ ಸುದ್ದಿಗಳು ಹರಿದಾಡ್ತಾನೆ ಇರ್ತವೆ. ಆದರೆ ಇದರಲ್ಲಿ ಸತ್ಯ ಎಷ್ಟು, ಸುಳ್ಳೆಷ್ಟು, ವಾಸ್ತವ ಎಷ್ಟು ಅನ್ನೋದು ಗೊತ್ತಾಗದೆ ಜನ ಯಾವ್ಯಾವುದಕ್ಕೋ ಮರಳಾಗಿ ಮತ್ಯಾರೋ ಬಳಲುವಂತಾಗ್ತದೆ. ಮಾರುಕಟ್ಟೆಯಲ್ಲಿ ಸುಂದರವಾಗಿ ಜೋಡಿಸಿಟ್ಟಿರುವಂಥ ದಟ್ಟ ಕೆಂಪು ಬಣ್ಣದ ಕಣ್ಣು ಕುಕ್ಕುವಂತೆ ಹೊಳೆಯುವ ಸೇಬು ಹಣ್ಣು ಇರ್ಬೋದು, ಮಿರ ಮಿಂಚುವ ಕಿತ್ತಳೆ ಹಣ್ಣಿರ್ಬೋದು, ಕತ್ತರಿಸಿದರೆ ಕೆಂಪಗೆ ಕಂಗೊಳಿಸುವ ಕಲ್ಲಂಗಡಿ ಹಣ್ಣಿದ್ದಿರ್ಬೋದು, ದಟ್ಟ ಹಸುರಿನ ಬಟಾಣಿ, ಕ್ಯಾಪ್ಸಿಕಮ್, ಬೆಳ್ಳಂಬೆಳಗ್ಗೆ ಕಾಣುವಂಥ ಹೂಕೋಸು, ಮೂಲಂಗಿ, ಇವೆಲ್ಲದರ ನೈಜ ರಂಗು ಸತ್ತಿವೆ. ಹಾಗಾದರೆ ನಿಜವಾಗಿ ಜೀವಮಾರಕ ರಾಸಾಯನಿಕಗಳು, ಕೃತಕ ಬಣ್ಣಗಳು ಇಂಥ ಹಣ್ಣು ಮತ್ತು ತರಕಾರಿಗಳ ಮೂಲಕ ನಿತ್ಯ ನಮ್ಮ ದೇಹವನ್ನು ಸೇರ್ತಾ ಇರೋದು ನಿಜವೇ? ಹಾಗಾದ್ರೇನು? ಇಂಥದೊಂದು ಅಪಪ್ರಚಾರವನ್ನು ನಿಜವಾಗಿ ಹೇಳಬೇಕು ಅಂತಂದರೆ ರೈತರ ಉತ್ಪನ್ನಗಳ ಮೇಲೆ ವ್ಯಾಪಕವಾಗಿ ಹಬ್ಬಿಸಲಾಗ್ತಾ ಇದೆ. ಇದರಲ್ಲಿ ಎಲ್ಲವೂ ಸತ್ಯ ಅಲ್ಲ, ಎಲ್ಲವೂ ಸುಳ್ಳು ಅಲ್ಲ. ಹಾಗಾದರೆ ನಿಜವಾದ್ದೇನು, ಸುಳ್ಳೇನು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಸಾಮಾನ್ಯವಾಗಿ ಮಾರುಕಟ್ಟೆಗೆ ಬರುವ ಮಾವು, ಬಾಳೆಹಣ್ಣು ಸೇರಿದಂತೆ ಬಹುತೇಕ ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲಾಗ್ತದೆ ಎಂಬುದು ಸತ್ಯ. ಹಬ್ಬ ಹರಿದಿನಗಳಂಥ ಸಂದರ್ಭದಲ್ಲಿ ಅಥವಾ ಸಮಾರಂಭಗಳು, ಸೀಸನ್ಗಳು ಶುರುವಾದಾಗ, ಬೇಡಿಕೆ ಹೆಚ್ಚಿದಾಗ ಇಂಥ ಪ್ರಕ್ರಿಯೆ ಅನಿವಾರ್ಯ. ಕ್ಯಾಲ್ಸಿಯಂ ಕಾರ್ಬೋಹೈಡ್ರಂಥ ಹಣ್ಣುಗಳನ್ನು ಮಾಗಿಸುವ ಪ್ರಕ್ರಿಯೆಗೆ ಸಹಾಯ ಮಾಡುವ ರಾಸಾಯನಿಕಗಳನ್ನು ಹಣ್ಣುಗಳ ಮೇಲೆ ಅಥವಾ ದೋರು ಗಾಯಗಳ ಮೇಲೆ ಸಿಂಪಡಿಸಲಾಗ್ತದೆ. ಹಾಗೆಯೇ ಬೇಗನೆ ಹಾಳಾಗುವ ಹಣ್ಣು ತರಕಾರಿಗಳನ್ನು ಒಂದೆರಡು ದಿನಗಳವರೆಗೆ, ಅದರಲ್ಲೂ ಬೇಸಿಗೆಯ ದಿನಗಳಲ್ಲಿ ಕಾಪಿಟ್ಟುಕೊಳ್ಳಲಿಕ್ಕೆ, ತಾಜಾ ಆಗಿ ಕಾಣುವಂತೆ ಮಾಡಲಿಕ್ಕೆ ಅಥವಾ ಹಣ್ಣುಗಳು ಬೇಗನೆ ಕಳಿತು ಹಾಳಾಗದಂತೆ ತಡೆಯಲು ಹಾಕುವ ಆಕ್ಸಿನ್ ಅಂಥವುಗಳನ್ನು ಇದರಲ್ಲಿ ಬಳಸುವುದು ಸಹಜ. ಇದಲ್ಲದೆ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು ನಮ್ಮ ಕೃಷಿ ಪದ್ಧತಿಯ ಅನಿವಾರ್ಯ ಅಂಗ ಅನ್ನುವಂಥ ಸ್ಥಿತಿ ಬಂದೊದಗಿಬಿಟ್ಟಿದೆ. ಸಹಜವಾಗಿ ಇವೆಲ್ಲವೂ ನಾವು ತಿನ್ನುವ ಹಣ್ಣು ತರಕಾರಿಗಳು ಮಾತ್ರವಲ್ಲ, ಪ್ರತಿ ಆಹಾರ ಧಾನ್ಯಗಳ ಮೂಲಕ ಪ್ರತಿದಿನ ದೇಹವನ್ನು ಸೇರ್ತಾ ಇದೆ. ಇದನ್ನು ಹೊರತುಪಡಿಸಿ ಈಗಾಗಲೇ ಎಲ್ಲೆಡೆ ವೈರಲ್ ಆಗಿರುವಂತೆ ಭಾರೀ ಪ್ರಮಾಣದ ಕೃತಕ ಬಣ್ಣಗಳನ್ನು ಹಾಗೂ ರಾಸಾಯನಿಕಗಳನ್ನು ಬಳಸಲಾಗ್ತದೆ ಎಂಬುದು ಅತ್ಯಂತ ಶುದ್ಧ ಸುಳ್ಳು. ಇದನ್ನು ನಂಬಲೇಬಾರದು. ಹಾಗಾದರೆ ವಾಸ್ತವ ಏನು? ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ರೈತರಿಂದ ಯಾವುದೇ ರೀತಿಯ ವಂಚನೆ ಆಗ್ತಾನೆ ಇಲ್ಲ. ತಪ್ಪು ಮಾಹಿತಿ ಇದ್ದರೆ ದಯವಿಟ್ಟು ಇದನ್ನು ಬದಿಗೆ ಸೇರಿಸ್ಕೊಳ್ಳಿ. ಏಕೆಂದರೆ ಹೀಗೆ ಮಾಡಿದರೆ ಉತ್ಪಾದನಾ ವೆಚ್ಚ ತೀರಾ ಜಾಸ್ತಿ ಆಗಿಬಿಡುತ್ತೆ. ರೈತ ಈಗಾಗಲೇ ಬೆಳೆ ಬೆಳೀಲಿಕ್ಕೆ ಸಾಕಷ್ಟು ವೆಚ್ಚ ಮಾಡ್ತಾ ಇದ್ದಾನೆ. ಇದರ ಜೊತೆಯಲ್ಲಿ ಕೃತಕವಾದಂಥ ರಾಸಾಯನಿಕಗಳನ್ನು, ಬಣ್ಣವನ್ನು ಬಳಸೋದ್ರಿಂದ ಅಥವಾ ಹಾರ್ಮೋನುಗಳನ್ನು ಚುಚ್ಚೋದ್ರಿಂದಾಗಿ ಕೃಷಿ ಉತ್ಪನ್ನಗಳ ದರ ಸಿಕ್ಕಾಪಟ್ಟೆ ಏರುತ್ತೆ. ಮಾರ್ಕೆಟ್ನಲ್ಲಿ ಅಷ್ಟು ಬೆಲೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಕಲ್ಲಂಗಡಿಯನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಫಸ್ಟ್ ಆಫ್ ಆಲ್, ಕಲ್ಲಂಗಡಿಗೆ ಇಂಜೆಕ್ಟ್ ಮಾಡೋದು, ಬಣ್ಣವನ್ನು ಚುಚ್ಚೋದು ಸಾಧ್ಯವಿಲ್ಲದ ಮಾತು. ಯಾಕೆಂದರೆ ಅದರ ಜೀವಕೋಶಗಳು ಅಷ್ಟು ದಟ್ಟವಾಗಿ ಅದರೊಳಗಿರ್ತದೆ. ನೀವು ಬೇಕಾದರೆ ಮನೆಯಲ್ಲಿ ಪ್ರಯೋಗ ಮಾಡಿ ನೋಡ್ಬೋದು. ಹಣ್ಣಿಗೆ ಯಾವುದೇ ಇಂಜೆಕ್ಷನ್ ಮಾಡಲಿಕ್ಕಾಗೋದಿಲ್ಲ. ಮಾಡಿದರೆ ನೀವು ಇಂಜೆಕ್ಟ್ ಮಾಡುವಂಥ ಔಷಧಿ ಅಥವಾ ಕೃತಕ ಬಣ್ಣ ಅದರ ಒಳಗಡೆ ಹೋಗೋದಿಲ್ಲ. ಮೊದಲನೇದಾಗಿ, ಹಣ್ಣಲ್ಲಿನ ನೈಸರ್ಗಿಕ ಜೀವಕೋಶಗಳು ರಾಸಾಯನಿಕ ಸಂಪರ್ಕಕ್ಕೆ ಬರುತ್ತಾ ಇರುವಂತೆ ಅದು ಸಹಜವಾಗಿ ಜೀವಕೋಶಗಳು ಸಾಯಲಿಕ್ಕೆ ಆರಂಭ ಆಗುತ್ತೆ. ಇದರಿಂದಾಗಿ ಬಣ್ಣವನ್ನು ಇಂಜೆಕ್ಟ್ ಮಾಡಿದ ಹಣ್ಣು ಒಂದೇ ದಿನದಲ್ಲಿ ಕೊಳೆತು ಹೋಗುತ್ತೆ.
ಜೊತೆಗೆ ಕೃತಕವಾಗಿ ಬಣ್ಣ ಕೊಡುವ ರಾಸಾಯನಿಕದ ಬೆಲೆ ಎಷ್ಟು ಗೊತ್ತಾ ಸ್ನೇಹಿತರೆ? ಕೇವಲ 20 mlಗೆ 100ರಿಂದ 150 ರೂಪಾಯಿ, 200 ರೂಪಾಯಿವರೆಗೂ ಇದೆ. ಹೀಗಾಗಿ ಇದರ ಬಳಕೆ ಮಾರಾಟಗಾರರಿಗಾಗಲಿ ರೈತರಿಗಾಗಲಿ ತೀವ್ರವಾದಂಥ ನಷ್ಟ ಉಂಟು ಮಾಡುತ್ತೆ ಅನ್ನೋದು ಗಮನಾರ್ಹವಾದಂಥ ಸಂಗತಿ. ಹಿರೇಗೌಡರು ಏನು ನೀವು ತರಕಾರಿ ವ್ಯಾಪಾರಿನಾ? ಹೌದು ಸರ್. ಎಲ್ಲಿ ಸರ್? ಇಲ್ಲೇ ಹೊಸಕೆರೆಹಳ್ಳಿ ಬೆಂಗಳೂರಿನಲ್ಲಿ. ಸರ್, ಈ ಕಲ್ಲಂಗಡಿಗಳಿಗೆ ಇದಕ್ಕೆ ಎಲ್ಲ ಬಣ್ಣ ಹಾಕ್ತಾರೆ ಅಂತ, ಒಂದು ಕೆಮಿಕಲ್ ಹಾಕಿ ಇಂಜೆಕ್ಟ್ ಮಾಡ್ತಾರೆ ಬಣ್ಣ ಬರೋದಕ್ಕೆ, ಆರ್ಟಿಫಿಷಿಯಲ್ ಕೆಮಿಕಲ್ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಕಲ್ಲಂಗಡಿ ಮಾರಾಟ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಯಾವುದೇ ಕಾರಣಕ್ಕೂ ಅದು ಕಲರ್ ಅಂತೂ ಸೂಜ್ ಮಾಡೋಕ್ಕೆ ಆಗೋದೇ ಇಲ್ಲ ಸರ್. ಹಾಂ, ಸೂಜ್ ಮಾಡಿದ್ರೆ ಒಂದು ದಿವಸ ಉಳಿಯಲ್ಲ ಅದು. ಓಕೆ. ಒಂದಿನ ಇರೋಲ್ಲ. ಓಕೆ. ಅದು ಏರ್ ಔಟ್ ಆಗುತ್ತೆ. ಹಾಂ ಹಾಂ. ಒಂದಿನ ಇವತ್ತು ಮನೆಕೊಂಡು ನಾಳೆಗೆ ಮಾರಕ್ಕೆ ಆಗೋಲ್ಲ. ಹಾಂ, ಅದೆಲ್ಲ ಸುಮ್ಮನೆ ಕಟ್ಟದೇ ಕೊಡೋದಲ್ಲ. ಹಾಂ ಹಾಂ. ನಾವು ಡೈರೆಕ್ಟ್ ತೋಟದಿಂದ ತರಿಸ್ತೀವಿ, ತೋಟದಿಂದ ಮಾಡ್ತೀವಿ. ಹಂಗಿದ್ರೆ ಬಂದು ರೈತರಿಂದ ತರ್ತೀವಿ, ಮಾಡ್ತೀವಿ. ಹಂಗೇ ಇದ್ರೆ ಬಂದು ಚೆಕ್ ಮಾಡ್ಕೊಬೋದು. ಇನ್ನು ರೈತರಿಂದ ಹಣ್ಣು ತರಕಾರಿಗಳನ್ನು ಖರೀದಿಸುವ ಮಧ್ಯವರ್ತಿಗಳು ಅದನ್ನು ಮಾರುಕಟ್ಟೆಗೆ ತರುವ ಮುನ್ನ ಗ್ರಾಹಕರನ್ನ ಆಕರ್ಷಿಸಲಿಕ್ಕೆ ಕೆಲವೊಂದು ತುಸು ಮಟ್ಟಿಗೆ ಕೃತಕ ಬಣ್ಣವನ್ನು ಅಥವಾ ಹೊಳಪು ತುಂಬುವ ವ್ಯಾಕ್ಸ್ನಂಥವನ್ನು ಬಳಸುವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾದಂಥದ್ದು. ಆದರೆ ಇದು ತೀರಾ ಅಪಾಯಕಾರಿ ಏನೂ ಅಲ್ಲ. ಯಾವ್ಯಾವ ರಾಸಾಯನಿಕಗಳು ಹಾಗಾದರೆ ವ್ಯಾಕ್ಸ್ಗಳನ್ನು ಎಲ್ಲೆಲ್ಲಿ ಬಳಸ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಸಾಮಾನ್ಯವಾಗಿ ನೀರಿನಲ್ಲಿ ಕರಗಬಲ್ಲಂತ ಬೇರೆ ಬೇರೆ ಉದ್ಯಮಗಳಲ್ಲಿ ಬಳಸುವ ರಾಸಾಯನಿಕ ಪದಾರ್ಥಗಳಾದ ರೊಡಮೈನ್ ಆಕ್ಸೈಡ್, ತಾಮ್ರದ ಸಲ್ಫೇಟ್, ಮಲಕೈಟ್ ಹಸಿರು, ಎರಿಟ್ರೋಜಿನ್ ಬಿ ಮತ್ತು ಕಾರ್ಬೈಡ್ಗಳನ್ನು ಉಪಯೋಗಿಸಿ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಬಣ್ಣ ಮತ್ತು ತಾಜಾತನದ ಭ್ರಮೆಯನ್ನು ತುಂಬಲಾಗುತ್ತದೆ. ಜವಳಿ ಉದ್ಯಮಗಳಲ್ಲಿ ಬಟ್ಟೆಗಳಿಗೆ ಬಣ್ಣ ಹಾಕಲು ಬಳಸುವ ಮೆಲಕೈಟ್ ದ್ರಾವಣದಲ್ಲಿ ತರಕಾರಿಗಳನ್ನು ಮುಳುಗಿಸಿ, ಫಾರ್ ಎಕ್ಸಾಂಪಲ್ ಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಸೌತೆಕಾಯಿ ಮತ್ತು ಬಟಾಣಿಗಳಂಥ ತರಕಾರಿಗಳಿಗೆ ಹಚ್ಚ ಹಸಿರನ್ನು ತುಂಬಲಿಕ್ಕೆ ಅಥವಾ ಹಚ್ಚ ಹಸಿರಿನ ಬಣ್ಣವನ್ನು ತರಲಿಕ್ಕೆ ಇಂತಹ ಮೆಲಕೈಟ್ ದ್ರಾವಣದಲ್ಲಿ ಮುಳುಗಿಸಿ ಪ್ರದರ್ಶನಕ್ಕೆ ಇಡಲಾಗ್ತದೆ. ಹೆಸರು ಶಿವು ಅಂತ, ಹೊಸಕೆರೆಹಳ್ಳಿ. ಅದು ಪ್ಯಾಕೆಟ್ ಬಟಾಣಿ, ಮಾಮೂಲಿ ಪ್ಯಾಕೆಟ್ ಅಂತ ಪ್ರಾಡಕ್ಟ್ ಮಾಡ್ತಾರಲ್ಲ, ಅದಕ್ಕೆ ಹಾಕ್ತಾರೆ. ಹೊರತು ನಾವು ನ್ಯಾಚುರಲ್ ಆಗಿ ತಗೊಂಡ್ಬರೋದು. ಓಕೆ ಓಕೆ. ನೀವು ಈ ಥರ ಬಟಾಣಿನ ಡೈರೆಕ್ಟ್ ಮಾರ್ಕೆಟಿಂದ ತಂದು ನಾವು ಇದು ಸೇಲ್ ಮಾಡೋದು ಅಷ್ಟೇ, ಹೊರತು ಪ್ಯಾಕೆಟ್ ಬಟಾಣಿ ಆ ಥರ ತಂದು ಮಾರಲ್ಲ. ಸೊ ಪ್ಯಾಕೆಟ್ನಲ್ಲಿ ಬಳಸೋದಕ್ಕೆ ಕಲರ್ ಹಾಕ್ತಾರೆ, ವ್ಯಾಪಾರ ಜಾಸ್ತಿ ಮಾಡೋದಕ್ಕೆ. ಏನಕ್ಕೆ ಕಲರ್ ಹಾಕ್ತಾರೆ? ವ್ಯಾಪಾರ ಆಗಲಿ, ಚೆನ್ನಾಗಿ ಕಾಣುತ್ತಲ್ಲ ಐಟಮ್ ಅನ್ನೋದಷ್ಟೇ. ಇನ್ನು ಹೀರೆಕಾಯಿ, ಹಾಗಲಕಾಯಿ, ಬೀನ್ಸು, ಬೆಂಡೆಕಾಯಿ ಮತ್ತು ನುಗ್ಗೆಕಾಯಿಗಳಂಥವಕ್ಕೆ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಕೃತಕ ಬಣ್ಣವನ್ನು ಕಟ್ಟಲಾಗುವುದು ಸಾಮಾನ್ಯವಾದಂಥ ಸಂಗತಿ. ಇನ್ನು ತಾಮ್ರದ ಸಲ್ಫೇಟ್ ಎಲ್ಲರಿಗೂ ತಿಳಿದಿರುವಂತೆ ಅತ್ಯುತ್ತಮ ಶಿಲೀಂಧ್ರ ನಾಶಕವಾಗಿಯೂ ಕೆಲಸ ಮಾಡುತ್ತೆ. ಹಾಗಾಗಿ ಸಹಜವಾಗಿ ತರಕಾರಿಗಳ ಮೇಲೆ ಅಥವಾ ಹಣ್ಣುಗಳ ಮೇಲೆಗೆ ತಾಮ್ರದ ಸಲ್ಫೇಟನ್ನು ಚಿಮುಕಿಸಲಾಗುತ್ತದೆ. ಕೃಷಿಯಲ್ಲಿ ಹೆಚ್ಚಾಗಿ ಬಳಸಲ್ಪಡೋದು ಇದು ಸಹಜ. ಅಡಕೆಯ ಕೊಳೆ ರೋಗಕ್ಕೆ ಮದ್ದಾಗಿಯೂ ಸಹ ಇದನ್ನೇ ಬಳಸ್ತಾರೆ. ಇದಲ್ಲದೆ ಸ್ಟ್ರಾಬೆರಿ, ಚೆರ್ರಿ, ಗೆಣಸು ಮತ್ತು ಸೇಬುಗಳಿಗೆ ಬಣ್ಣ ತಂದು ಕೊಡುವ ಕಾರ್ಸಿನೋಜೆನಾಂಡ್ ಹಾಗೂ ರೊಡಮೈನ್ ಬಿಯನ್ನು ಬಳಸಲಾಗ್ತದೆ. ಇದರಲ್ಲದೆ ಹಣ್ಣುಗಳ ಮೇಲೆ ವ್ಯಾಕ್ಸ್ಗಳನ್ನು ತೆಳುವಾಗಿ ಲೇಪಿಸಲಾಗ್ತದೆ. ಇದಲ್ಲದೆ ಹಣ್ಣುಗಳು ಮತ್ತು ತರಕಾರಿಗಳನ್ನು ತಾಜಾ ಆಗಿರುವಂತೆ ಕಾಣಿಸ್ಲಿಕ್ಕೆ ಅಥವಾ ಹಾಗೆ ತೋರ್ಪಡಿಸಲಿಕ್ಕೆ ಎರಿಟ್ರೋಜಿನ್ ಬಿ ಅನ್ನು ನಾವು ಬಳಸುತ್ತಾರೆ. ಜೊತೆಗೆ ಅದರ ಮೇಲೆ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಸಿಂಪಡಿಸ್ತಾರೆ. ಇದನ್ನು ಹೆಚ್ಚಾಗಿ ಸೊಪ್ಪುಗಳ ಮೇಲೆ ಪ್ರಯೋಗ ಮಾಡಲಾಗ್ತದೆ ಅಥವಾ ಸಿಂಪಡಿಸಲಾಗ್ತದೆ. ಮಾವಿನ ಹಣ್ಣು ಮತ್ತು ಬಾಳೆಹಣ್ಣುಗಳನ್ನು ಕೃತಕವಾಗಿ ಹಣ್ಣಾಗಿಸಲು ವಿವಿಧ ರೀತಿಯ ಕಾರ್ಬೈಡ್ಗಳು, ಆರ್ಸೆನಿಕ್ ಮತ್ತು ರಂಜಕವನ್ನು ಬಳಸಲಾಗುತ್ತದೆ. ಸೊ ಇನ್ಯಾವ್ದ್ಯಾವ್ದಕ್ಕೆ ಬಣ್ಣ ಹಾಕ್ತಾರೆ ಸರ್? ಸರ್, ಬಣ್ಣ ಯಾವುದು ನೋಡಿ ಸರ್, ಅದು ಬಿಡ್ಸಾಕೋದ್ರಲ್ಲಿ ಅದು ಬಣ್ಣ ಹಾಕೊಬೋದು. ಈ ಹಸಿರು ಐಟಮಲ್ಲಿ ಯಾವುದ್ರಲ್ಲೂ ಬಣ್ಣ ಹಾಕೋಕ್ಕಾಗಲ್ಲ. ಓಕೆ. ಡೈರೆಕ್ಟಾಗಿ ಬರುತ್ತೆ, ಡೈರೆಕ್ಟಾಗಿ ವ್ಯಾಪಾರ ಮಾಡ್ತೀವಿ ಅಷ್ಟೇ. ಓಕೆ. ನಾವು 2 ರೂಪಾಯಿ ಕೊಂಡು ವ್ಯಾಪಾರ ಮಾಡ್ತೀವಿ, ಏನೋ ಇದು ಮಾಡ್ತಾ ಇದೀವಿ ಅಷ್ಟೇ. ಸೊ ಎಲ್ಲೋ ಮಾಡೋದಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹೌದು. ನಿಮ್ಮಲ್ಲಿ ಏನು ಯಾವುದೇ ಬಳಕೆ ಯಾವ್ದ್ರ ಬೇಕಾದ್ರೂ ಚೆಕ್ ಮಾಡ್ಕೊಬಹುದು. ಇವಾಗ ಏನು ಟೆಕ್ನಿಕಲ್ ಬೇಜಾನಿದೆ, ಆರಾಮಾಗಿ ಚೆಕ್ ಮಾಡ್ಕೊಬಹುದು. ಇವಾಗ ಇದು ಹೇಳ್ತಾರೆ, ಇದನ್ನ ಕಲರ್ ಹಾಕ್ಬಿಡ್ತಾರೆ ಅಂತ. ಇಲ್ಲಿ ಒಂದ್ಸರಿ ಚೂರು ಎತ್ತಿ ಯೂಸ್ ಮಾಡಿದ್ರೆ ಅದು ಏರೋ ವಾಪಸ್ ಬರುತ್ತೆ. ಓಕೆ ಓಕೆ. ಒಂದಿನ ಉಳಿಯಲ್ಲ ಅದು. ನೀವು ಸೂಜಿ ಚುಚ್ಚಿ ಬಿಟ್ರೆ ಅದು ಏನೋ ಬರಲ್ಲ. ಒಂದಿನ ನಾಳೆಗೆ ಉಳಿಯೋದಲ್ಲ ಸರ್, ಹಣ್ಣದು ಏರ್ ಔಟ್ ಆಗುತ್ತೆ. ಓಕೆ. ಸೊ ಅದೆಲ್ಲ ಸುಳ್ಳು ಹಾಗಾದ್ರೆ? ಸುಳ್ಳು, ನನ್ನ ಅನಿಸಿಕೆ ಪ್ರಕಾರ ಸುಳ್ಳು. ನನಗೆ 50 ವಯಸ್ಸು ಇವಾಗ. ನಾನು ನೋಡಿದ ಮಟ್ಟಿಗೆ ಯಾರು ಮಾಡೋಕೆ ಆಗಲ್ಲ, ಮಾಡೋದು ಇಲ್ಲ. ಎಷ್ಟು ವರ್ಷದಿಂದ ತರಕಾರಿ ಬೆಳೀತಾ ಇದ್ದಾರೆ? 25 ವರ್ಷ. 25 ವರ್ಷದಿಂದ ತರಕಾರಿ ಬೆಳಿತೀರಿ, ಮಾರಾಟ ವ್ಯಾಪಾರ ಮಾಡ್ತೀನಿ.
ಇಷ್ಟು ಸಾಲದು ಅನ್ನುವ ಹಾಗೆ ಮಾರಾಟಗಾರರು ಟೊಮೊಟೊ, ಮೆಣಸಿನಕಾಯಿ, ಸೇಬು ಮತ್ತು ಬದನೆಕಾಯಿ ಅಂಥವುಗಳ ಮೇಲೆ ಪೆಟ್ರೋಲಿಯಂ ಅಂಶಗಳನ್ನು ಅಂದರೆ ವ್ಯಾಸಲಿನ್ ಅಂತ ಕರಿಬೋದು. ಈ ರೀತಿಯ ಜೆಲ್ಲನ್ನು ಪೆಟ್ರೋಲಿಯಂ ಕಾರ್ಸಿನೋಜಿನ್ ಅಂತ ಕರೀತಾರೆ. ಅದನ್ನು ಉಜ್ಜಿ ಫಾರ್ಮ್ ಫ್ರೆಶ್ ಲುಕ್ಕನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದಿನದ ಕೊನೆಯಲ್ಲಿ ಉಳಿದಂಥ ತರಕಾರಿಗಳು ಫ್ರೆಶ್ ಆಗಿ ಕಾಣಿಸ್ಬೇಕು, ಹಾಗಂತ ಬಾಸ ಆಗಬೇಕು ಅಂತ ಅವುಗಳ ಮೇಲೆ ಸಿಲಿಕಾಲ್ಗಳನ್ನು ಸಹ ಕೆಲವು ಸಂದರ್ಭದಲ್ಲಿ ಸಿಂಪಡಿಸುವ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇದನ್ನು ಪ್ರೋಕ್ಷಣೆ ಮಾಡುವಂಥ ಅಭ್ಯಾಸ ಇದೆ. ಅದಾದ ನಂತರ ನೀಲಿ ಏಟ್ರಿಯಲ್ ದ್ರಾವಣದಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನು ಮುಳುಗಿಸಿ ಏಳಿಸಲಾಗ್ತದೆ ಅಥವಾ ಒಣಗಿಸಲಾಗ್ತದೆ. ಹೌದು, ಬಲು ಬೇಗ ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ರವಾನಿಸಲು ಕೆಲವು ರೈತರೇ ಹಾರ್ಮೋನುಗಳನ್ನು ಬೆಳೆಗಳಿಗೆ, ಹಣ್ಣುಗಳಿಗೆ, ತರಕಾರಿಗಳಿಗೆ ಚುಚ್ಚುತ್ತಾರೆ, ಬಳಸ್ತಾರೆ ಅನ್ನುವಂಥ ಆರೋಪ ಇದೆ. ಎಂಥ ವಿಚಿತ್ರವಾದಂಥ ಮಿಥ್ಯ ಇದು ಅಂತಂದರೆ, ಇದು ರೈತ ಉದ್ದೇಶಪೂರ್ವಕವಾಗಿ ಮಾಡುವ ವಂಚನೆ ಅಲ್ಲ. ಹಾಗೆ ಯಾವುದೇ ತರಕಾರಿ ಮತ್ತು ಹಣ್ಣುಗಳಿಗೆ ರೈತ ಇಂಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಬದಲಾಗಿ ಪ್ರಾಣಿಗಳ ಬೆಳವಣಿಗೆಗೆ ಬಳಸುವಂಥ ಆಕ್ಸಿಟೋಸಿನ್ ನಂತಹ ಹಾರ್ಮೋನು ಅಂಶಗಳು ರಾಸಾಯನಿಕ ಗೊಬ್ಬರಗಳಲ್ಲೇ ಇರ್ತವೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕಗಳ ಬಳಕೆ ಹೆಚ್ಚಾಗಿರೋದ್ರಿಂದ ಸಹಜವಾಗಿ ಹಣ್ಣು ತರಕಾರಿಗಳಲ್ಲೂ ಸಹ ಈ ಆಕ್ಸಿಟೋಸಿನ್ ಅಂತ ಹಾರ್ಮೋನಿನ ಅಂಶ ಕಂಡು ಬರ್ತಾ ಇದೆ. ಇದನ್ನೇ ಬಳಸಿಕೊಂಡು ರೈತರು ಹಾರ್ಮೋನುಗಳನ್ನು ಚುಚ್ಚುತ್ತಾ ಇದ್ದಾರೆ ಅನ್ನುವಂಥ ಭ್ರಮೆಯನ್ನ ಬಿತ್ತುತ್ತಾ ಇದ್ದಾರೆ ಕೆಲವು ಮಾಧ್ಯಮಗಳು ಮತ್ತು ಸೋಕಾಡ್ ತಜ್ಞರು. ಕೃತಕ ಬಣ್ಣಗಳು ಇವಾಗಿಂದ ಅಲ್ಲ, ಹೆಚ್ಚು ಕಮ್ಮಿ ನಾವು ಮಕ್ಕಳಾಗಿ ಒಂದು 15-20-25 ವರ್ಷದಿಂದ ಕೃತಕ ಬಣ್ಣಗಳನ್ನು ಉಪಯೋಗಿಸ್ತಾ ಇರೋದು ನೋಡ್ತಾನೆ ಬಂದಿದ್ದೀವಿ. ಬರೀ ಕೃತಕ ಬಣ್ಣಗಳನ್ನು ಅದು ಸರ್ಕಾರ ಅಥವಾ ಯಾವುದೇ FDA ಅಡ್ಮಿನಿಸ್ಟರ್ಡ್ ಇದು ಡೋಸೇಜ್ಗಳಲ್ಲಿ ಇದರಲ್ಲಿ ಉಪಯೋಗಿಸಿದ್ರೆ ಯಾವುದೇ ಕಾಯಿಲೆಗಳು ಬಂದಿರೋ ಒಂದು ಕುರುಹುಗಳು ನಮಗೇನು ದೊರಕಿಲ್ಲ. ಆದರೆ ಅದನ್ನು ಒಂದು ರೆಗ್ಯುಲೇಟರಿ ಏಜೆನ್ಸೀಸ್ಗಿಂತ ಜಾಸ್ತಿ ಉಪಯೋಗಿಸಿದಾಗ ಕೆಲವು ಮಕ್ಕಳುಗಳಿಗೆ ಅಲರ್ಜಿ ಆಗಿರೋದಾಗಲಿ ಅಥವಾ ಕೆಲವರಿಗೆ ಬರೀ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದಂಥ ಬಣ್ಣಗಳಿದ್ದಾಗ ಅದು ಕ್ಯಾನ್ಸರ್ಗೆ ತಿರುಗಿರುವಂಥ ಕೆಲವು ಉದಾಹರಣೆಗಳು ಲಭ್ಯವಾಗಿದೆ. ಆದರೆ ಬರೀ ಕೃತಕ ಬಣ್ಣಗಳಿಂದ ಅಥವಾ ಅದನ್ನು ಒಂದೆರಡು ದಿವಸ ಆಕರ್ಷಣೀಯವಾಗಿ ಕಾಣಿಸೋಕ್ಕೆ ಉಪಯೋಗಿಸೋದ್ರಿಂದ ಯಾವುದೇ ಕಾಯಿಲೆಗಳು ಬರುತ್ತೆ ಅಂತ ಯಾವುದೇ ಪುರಾವೆಗಳು ಇಲ್ಲ. ಸರ್, ಈಗ ಈ ಕಲ್ಲಂಗಡಿ ಒಳಗಡೆ ಬಣ್ಣ ತುಂಬ್ತಾರೆ ಅಂತ, ಕಲ್ಲಂಗಡಿಗೆ ಇಂಜೆಕ್ಟ್ ಮಾಡ್ತಾರೆ ಕೆಂಪು ಕಾಣಲಿಕ್ಕೆ ಅಂತ, ಇದು ಹೇಗೆ ಸಾಧ್ಯ ಇದೆಯಾ? ಇದು ಇಂಜೆಕ್ಟ್ ಮಾಡೋದು ಅಷ್ಟು ಸುಲಭವಾದ ಪ್ರಕ್ರಿಯೆ ಅಲ್ಲ. ಯಾವುದೇ ಬಣ್ಣ ಆಗಲಿ ನಾವು ಇಂಜೆಕ್ಟ್ ಮಾಡಿದ ತಕ್ಷಣ ಇಡೀ ಕಲ್ಲಂಗಡಿಯನ್ನು ಪೂರ್ತಿ ಆವರಿಸಿ ಅದು ಕೆಂಪು ಬಣ್ಣನ ಕೊಡುತ್ತೆ ಅನ್ನೋದು ಅಷ್ಟು ಸೂಕ್ತವಾದ ಒಂದು ಮಾಹಿತಿ ಕೂಡ ಅಲ್ಲ. ಅದು ಕಲ್ಲಂಗಡಿ ಹಣ್ಣಿನ ಬಣ್ಣ ಅದು ನೈಸರ್ಗಿಕವಾಗಿ ಬಂದಿರೋದೇ ಹೊರತು ಆ ಕೆಂಪನ್ನ ಇದು ಮಾಡೋದು ಅಥವಾ ರಕ್ತನ ಅಥವಾ ಕುಂಕುಮನ ಮಿಕ್ಸ್ ಮಾಡಿ ಮಾಡೋದ್ರಿಂದ ಆಗತ್ತೆ ಅಂತ ನಮ್ಗೆ ಯಾವತ್ತೂ ಅನಿಸೂ ಇಲ್ಲ. ಅದು ತಿನ್ನೋದ್ರಲ್ಲೇ ಮನುಷ್ಯನಿಗೆ ಗೊತ್ತಾಗತ್ತೆ. ನಾಲ್ಗೆಯಲ್ಲಿರೋ ಸೂಕ್ಷ್ಮೇಂದ್ರಿಯಗಳು ಅಷ್ಟನ್ನ ಗ್ರಹಿಸುವಷ್ಟು ಶಕ್ತಿ ಇರುತ್ತೆ. ಆದರೆ ಈ ಕೃತಕ ಬಣ್ಣಗಳಿಂದಾನೇ ಈ ಕೆಂಪು ಬಂದು ಅದನ್ನು ತಿಂದು ಕ್ಯಾನ್ಸರ್ ಅಥವಾ ಬೇರೆ ಇದು ಬರುತ್ತೆ ಅನ್ನೋದು ಶುದ್ಧ ತಪ್ಪು ಸರ್. ಹಾಗಾದ್ರೆ ಇಂಥ ರಾಸಾಯನಿಕಗಳು ದೇಹಕ್ಕೆ ಸೇರಿದ್ರೆ ಏನಾಗುತ್ತೆ, ಎಂಥ ಅಪಾಯಗಳಾಗ್ಬಿಡ್ತವೆ, ಏನೇನೋ ಕಾಯಿಲೆಗಳು ಬಂದುಬಿಡ್ತವೆ ಅಂತ ಹೇಳ್ತಾರಲ್ಲ, ಇದು ಸತ್ಯವಾ ಅಂತ ಹೇಳಿದ್ರೆ ತುಸು ಮಟ್ಟಿಗೆ ಸತ್ಯ ಅಂತಾನೆ ಹೇಳಬೇಕಾಗುತ್ತದೆ. ಈ ರೀತಿ ಕೆಮಿಕಲ್ಗಳು, ರಾಸಾಯನಿಕ ಅಂಶಗಳು ಯಾವುದೇ ರೀತಿಯಲ್ಲಿ ದೇಹಕ್ಕೆ ಸೇರಿದರೆ ಸ್ವತಂತ್ರ ರಾಡಿಕಲ್ಗಳನ್ನು ಅಂದರೆ ಇಂಡಿಪೆಂಡೆಂಟ್ ಜೀವಕೋಶಗಳನ್ನು ಅಂದರೆ ಸ್ಪ್ಲಿಟ್ ಆಗಿರುವಂಥ ಜೀವಕೋಶಗಳನ್ನು ಸೃಷ್ಟಿಸುತ್ತವೆ ಎಂಬುದು ಸತ್ಯ. ಹೀಗಾಗಿ ಕ್ಯಾನ್ಸರ್ ಸಾಧ್ಯತೆಗಳು ಸಹಜವಾಗಿ ಇದ್ದೇ ಇದೆ. ಜೊತೆಗೆ ಯಕೃತ್ತು ಮತ್ತು ಮೂತ್ರಪಿಂಡಗಳಿಗೆ ಹಾನಿಕಾರಕ ಎಂಬುದು ವೈದ್ಯರು ಹೇಳುವಂಥ ಮಾತು. ಕೆಲವು ರಾಸಾಯನಿಕಗಳು ಚರ್ಮದ ಕಾಯಿಲೆ ಮತ್ತು ಸೋಂಕುಗಳಿಗೂ ಕಾರಣ ಆಗ್ಬೋದು. ಕಾರ್ಬೈಡ್ಗಳು ನಮ್ಮ ದೇಹವನ್ನು ಸೇರಿದೊಡನೆ ಅಸಿಟಲಿನ್ ಅನಿಲವನ್ನು ಉತ್ಪತ್ತಿ ಮಾಡ್ತದೆ. ಇದು ಮಿದುಳಿನ ಸೆರೆಬ್ರಲ್ಗೆ ಹಾನಿಯನ್ನು ಉಂಟು ಮಾಡುತ್ತೆ. ದೀರ್ಘಕಾಲದ ಹೈಪೋಕ್ಸಿಯಾ, ಬುದ್ಧಿಮಾಂದ್ಯತೆ ಇತ್ಯಾದಿ ನರ ದೌರ್ಬಲ್ಯದ ಕಾಯಿಲೆಗಳನ್ನು ಸಹ ತರೋದು ವಾಸ್ತವ. ಹಾಗಾದರೆ ಇಂಥ ರಾಸಾಯನಿಕಗಳೇ ನಿಜವಾಗಿ ತರಕಾರಿ ಹಣ್ಣುಗಳ ಮೂಲಕ ನಮ್ಮ ದೇಹವನ್ನು ಸೇರಿ ಇಂತಿಂಥ ಭೀಕರ ಕಾಯಿಲೆಯನ್ನು ತರ್ತಾ ಇದೆಯಾ? ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಬಹಳ ಸಿಂಪಲ್ ಮಿತ್ರರೇ. ಈ ಎಲ್ಲ ರಾಸಾಯನಿಕಗಳು ನೀರಿನಲ್ಲಿ ಕರಗಬಲ್ಲಂಥವು. ಈ ರಾಸಾಯನಿಕಗಳನ್ನು ತೊಡೆದು ಹಾಕಿ ದುಷ್ಪರಿಣಾಮವನ್ನು ಖಂಡಿತ ತಡಿಲಿಕ್ಕೆ ಸಾಧ್ಯ ಇದೆ. ಯಾವುದೇ ಮತ್ತು ಹಣ್ಣು ತರಕಾರಿಗಳನ್ನು ಸಿಪ್ಪೆ ತೆಗೆಯುವುದಕ್ಕಿಂತ ಮುಂಚೆ ಅಥವಾ ಕತ್ತರಿಸುವುದಕ್ಕಿಂತ ಮುಂಚೆ ಮೊದಲೇ ಸಂಪೂರ್ಣವಾಗಿ ತೊಳೆದು ಉಪಯೋಗಿಸುವ ಪದ್ಧತಿಯನ್ನು, ಕಡ್ಡಾಯ ಶಿಸ್ತನ್ನು ನಾವು ಪಾಲಿಸಿದರೆ ನಮಗೆ ಯಾವುದು ಅಪಾಯಕಾರಿ ಅಲ್ಲ. ಇನ್ನೊಂದು, ಒಂದಷ್ಟು ರಾಸಾಯನಿಕಗಳು
ಪರ್ಮಿಟೇಬಲ್, ಸರ್ಕಾರವೇ ಇದಕ್ಕೆ ಅನುಮತಿಯನ್ನು ನೀಡಿರುತ್ತೆ. ನಿಗದಿತ ಪ್ರಮಾಣದ ರಾಸಾಯನಿಕಗಳು ಬೇರೆ ಬೇರೆ ಸ್ವರೂಪದಲ್ಲಿ, ಗೊಬ್ಬರದ ಸ್ವರೂಪದಲ್ಲಿ ಹಣ್ಣು ಮತ್ತು ತರಕಾರಿಗಳಲ್ಲಿ ಇದೆ. ಅದು ದೇಹಕ್ಕೆ ಹೋಗೋದರಿಂದಾಗಿ ಯಾವುದೇ ಅಪಾಯವನ್ನು ಮಾಡೋದಿಲ್ಲ ಅನ್ನೋದನ್ನು ಸ್ವತಃ ವೈದ್ಯರೇ ಹೇಳ್ತಾರೆ. ಸೊ ಈ ಬಟಾಣಿಗೆ ಹಸಿರು ಬಣ್ಣವನ್ನು ಯೂಸ್ ಮಾಡ್ತಾರೆ, ಅಥವಾ ಸೊಪ್ಪನ್ನು ಫ್ರೆಶ್ ಆಗಿಡ್ಲಿಕ್ಕೆ ಒಂದಿಷ್ಟು ಕೆಮಿಕಲ್ಸನ್ನು ಹಾಕ್ತಾರೆ. ಇದು ಒಂದು ಫೀಸಿಬಲ್ ವ್ಯಾಪಾರಿಗಳಿಗೆ ಅಥವಾ ರೈತರಿಗೆ ದಟ್ ಎಸ್ಪೆಷಲಿ ಫೀಸಿಬಲ್ ಅಂತ ಅನ್ಸುತ್ತಾ? ಇದು ಸಾಧ್ಯತೆಗಳಿದೆಯಾ ಅಂತ? ರೈತರಿಗೆ ಇದನ್ನ ಮಾಡುವಂತ ಪ್ರಮೇಯ ಬರೋದೇ ಇಲ್ಲ. ರೈತರು ತಂದು ಇದ್ರಲ್ಲಿ ಮಾರ್ಕೆಟಲ್ಲಿ ಮಾರಿದ್ಮೇಲೆ ಅದು ಮಧ್ಯವರ್ತಿಗಳು ಅಥವಾ ಇವರಿಂದ ಏನಾದರೂ ಬರಬೇಕಾಗತ್ತೆ ಹೊರತು ರೈತರಿಂದ ಖಂಡಿತವಾಗಿ ಅದು ಮಾರ್ಕೆಟಿಗೆ ಬಂದು ಮಾರ್ಕೆಟಿಂದ ಅದನ್ನ ಸ್ಟೋರ್ ಮಾಡಿ ಅವ್ರಿಗೆ ಬೆಲೆ ಬಂದು ಬರೋ ಸಾಧ್ಯತೆಗಳು ತುಂಬ ಕಡಿಮೆ. ಇಲ್ಲಿ ಮಧ್ಯವರ್ತಿಗಳಿಗೂ ಸರ್ಕಾರ ಬೇಕಾದಷ್ಟು ಅನುಕೂಲಗಳು ಮಾಡಿಟ್ಟಿದೆ. ಇವತ್ತು ಫ್ರೀಸರ್ಸ್ ಆಗಲಿ, ಇದಾಗಲಿ, ಮಾರ್ಕೆಟಲ್ಲಿ ದೊಡ್ಡ ದೊಡ್ಡ ರೆಫ್ರಿಜಿರೇಟರ್ಸ್ ಆಗಲಿ ಅವೆಲ್ಲ ಇರೋದ್ರಿಂದ ಕೃತಕ ಬಣ್ಣಗಳನ್ನು ಉಪಯೋಗಿಸೋಂಥ ಇದು ತುಂಬ ಕಡಿಮೆ. ಆಮೇಲೆ ಈ ಸೀಸನಲ್ ಇದು ಅಂದರೆ ಈಗ ಮಾವಿನ ಹಣ್ಣು ಇದು ಆ ಥರದ್ದನ್ನು ಪ್ರಿಸರ್ವೇಟಿವ್ಸ್ಗೆ ಸೀಸನಲ್ಲಿ ಫ್ರೂಟ್ಸನ್ನ ಬೇರೆ ಸೀಸನ್ಸಲ್ಲಿ ಬರೋದಕ್ಕೆ, ಅದಕ್ಕೆ ಬೇರೆ ಹಾರ್ಮೋನ್ ಇಂಜೆಕ್ಷನ್ಸ್ನ ಕೊಟ್ಟು ಅದನ್ನು ಬೇರೆ ಸೀಸನಲ್ಲಿ ಸಮ್ಮರಲ್ಲಿ ಬರೋದನ್ನ ನಮ್ಮ ವಿಂಟರಲ್ಲಿ ಮಾಡೋದಕ್ಕೆ ಮಾಡುವಂಥ ಇದರಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳು ಹಂಗಂದೊಮ್ಮೆ ಆಗೋದಾದ್ರೆ ಇದು ಯೂನಿವರ್ಸಿಟಿಗಳ ಮಟ್ಟದಲ್ಲೇ ಆಗಬೇಕಲ್ವಾ? ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಮಾಡ್ಬೇಕಾದ್ರೆ, ರಿಸರ್ಚ್ ಮಾಡ್ಬೇಕಾದ್ರೆ ಏನಾದರೂ ಇದ್ರ ಬಗ್ಗೆ ಪ್ರಯೋಗಗಳು ಆಗಬಹುದೇ ಹೊರತು ಈಚೆ ಕಡೆ ಬಂದು ಈ ಅಂಶಗಳನ್ನ ತಗೊಂಡು ಈಚೆ ಕಡೆ ಚುಚ್ಚಿ ಅದನ್ನ ಇದು ಮಾಡಿಸಿ ಮಾಡುವಂತ ಸಾಧ್ಯತೆಗಳು ತುಂಬಾ ಕ್ಷೀಣ. ಸೊ ಇವೆಲ್ಲ ಹಂಗಾದ್ರೆ ಸುಮ್ಮನೆ ಮಿತ್ತು ಅಥವಾ ಲಾಬಿ ಈ ತರದ್ದು, ಅಂದ್ರೆ ಪ್ರಚಾರಕ್ಕಾಗಿ ಮಾಡ್ತಾ ಇರುವಂತ ಒಂದು ಸುದ್ದಿ ಅಂತ ತಮ್ಮ ಅಭಿಪ್ರಾಯನ ಅಂತ? ಅಲ್ಲ, ನನ್ನ ಪ್ರಚಾರಕ್ಕಿಂತ ಜನರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇದ್ದಾಗ ಅದನ್ನ ಸುಮ್ಮನೆ ಹಸಿರು ಕಾಣಿಸಿದ್ದೆಲ್ಲ ಇವರು ಡೈ ಹಾಕಿದ್ದಾರೆ, ಅದು ಕೆಂಪು ಕಾಣಿಸಿರೋ ಕಲ್ಲಂಗಡಿ ಹಣ್ಣೆಲ್ಲ ವಿಷ ಅನ್ನೋ ಒಂದು ತಪ್ಪು ಸಂದೇಶನ ಖಂಡಿತ ಜನಕ್ಕೆ ತಲುಪಿಸ್ತಾರೆ. ಯೂಶಲಿ ಮಾಡಿಸೋದಾದ್ರೆ ಯಾವ್ಯಾವ ಕೆಮಿಕಲ್ಗಳನ್ನ ಯೂಸ್ ಮಾಡ್ತಾರೆ ಸರ್ ತರಕಾರಿ ಮತ್ತು ಹಣ್ಣುಗಳಲ್ಲಿ? ತರಕಾರಿ ಹಣ್ಣುಗಳು ಅಂತ ಸ್ಪೆಸಿಫಿಕ್ ಆಗಿ ಅಲ್ಲದೆ ಇದ್ರು ಈಗ ಟಾರ್ಸಸಿನ್, ಎರಿಥ್ರೋಸಿನ್ ಅನ್ನೋದೆಲ್ಲ ಕೆಲವೆಲ್ಲ FDA ರೆಗ್ಯುಲೇಟೆಡ್ ಡೈಸ್. ಅದು ಜಸ್ಟ್ ಟು ಕೀಪ್ ಇದನ್ನ ಹಣ್ಣುಗಳನ್ನ ತಾಜಾ ಕಾಣಿಸ್ಬೇಕು, ಆಮೇಲೆ ಗ್ರಾಹಕರನ್ನ ಆಕರ್ಷಿಸ್ಬೇಕು ಅನ್ನೋದು ಒಂದು ಉದ್ದೇಶ ಆಗಿರುತ್ತೆ. ಅದನ್ನ ತುಂಬಾ ದಿವಸನೂ ಉಪಯೋಗಿಸಕ್ಕಾಗಲ್ಲ. ಈಗ ಬಂದಿದ್ದ ತರಕಾರಿ ನೀವು 2 ದಿವಸ 3 ದಿವಸ ಪ್ರಿಸರ್ವ್ ಮಾಡ್ಬೋದೇ ಹೊರತು 15-20 ದಿವಸ ತಿಂಗಳುಗಟ್ಟಲೆ ಈಚೆ ಕಡೆ ಅಂಗಡಿಗಳಲ್ಲಿ ಇಟ್ಕೊಂಡು ಪ್ರಿಸರ್ವ್ ಮಾಡೋದು ಅದು ಸಾಮಾನ್ಯವಾದ ಮಾತಲ್ಲ, ಆಗುವಂತ ಕೆಲಸ. ಹೀಗಾಗಿ ಇಂಥ ವದಂತಿಗಳನ್ನು, ಹುಚ್ಚು ಭ್ರಮೆಗಳನ್ನು ಸೃಷ್ಟಿಸುವ ಅಥವಾ TRPಗೋಸ್ಕರ ಅಥವಾ ಪ್ರಚಾರಕ್ಕೋಸ್ಕರ ಮಾಡುವ ಇಂಥ ಕಾರ್ಯಕ್ರಮಗಳನ್ನು ನೋಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂಥ ಸಂಗತಿಗಳನ್ನು ನೋಡಿ ಭಯ ಪಡುವಂಥ ಅಗತ್ಯ ಇಲ್ಲ. ರೈತ ಉತ್ಪನ್ನಗಳನ್ನು ಬಳಸಲಿಕ್ಕೆ ಹಿಂದೇಟ ಹಾಕುವಂಥ ಪ್ರಮೇಯವೇ ಇಲ್ಲ. ಧೈರ್ಯವಾಗಿ ಶುದ್ಧತೆಯನ್ನು, ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹಣ್ಣು ತರಕಾರಿಗಳನ್ನು ಬಳಸ್ಬೋದು. ಕಲ್ಲಂಗಡಿ, ಹಸಿ ಬಟಾಣಿ ಇತ್ಯಾದಿಗಳ ಬಗ್ಗೆಗಿನ ಅಪಪ್ರಚಾರವನ್ನು ನಂಬದೆ ನೇರವಾಗಿ ರೈತರಿಂದ ತರಕಾರಿ ಹಣ್ಣುಗಳನ್ನು ಖರೀದಿಸುವ ದಳ್ಳಾಳಿಗಳನ್ನು ದೂರ ಇಡುವಂಥ ಒಂದು ಸಂಪ್ರದಾಯವನ್ನು ಪಾಲಿಸೋಣ. ನಮಸ್ಕಾರ.